Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Vaidya Chetan Upadhyaya, founder and managing director of Prana Vaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ತುರ್ಚಘಟ್ಟ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಬೆಳವನೂರು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುವ ಈ ಗ್ರಾಮವು ಸುಮಾರು 1,500ಕ್ಕೂ ಹೆಚ್ಚು ಮನೆಗಳನ್ನು ಹೊಂದಿದ್ದು 4,000 ಜನಸಂಖ್ಯೆಯನ್ನು ಹೊಂದಿದೆ. ದಾವಣಗೆರೆಗೆ ಹತ್ತಿರ ಬರುವ ಈ ಊರು ನಮ್ಮ ಕಾಲೇಜಿನಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಹಚ್ಚ ಹಸಿರಿನಿಂದ ತುಂಬಿರುವ ಈ ಗ್ರಾಮವು ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಈ ಗ್ರಾಮದ ಮೇಲಿದೆ. ಮುಂಜಾನೆಯಿಂದ ಸಂಜೆಯವರೆಗೆ ನಿತ್ಯ ಕಾಯಕದಲ್ಲಿ ಬೆರೆಯುವ ಜನರು ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ರೈತಾಪಿ ಜೀವನದೊಂದಿಗೆ ಸುಂದರ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಭತ್ತ, ಹತ್ತಿ, ಅಡಿಕೆ, ತೆಂಗು, ಬಾಳೆ ಇತ್ಯಾದಿ ಬೆಳೆಗಳನ್ನು ಬೆಳೆಯುತ್ತಾರೆ. ಈ ಗ್ರಾಮದ ಪ್ರಮುಖ ಸ್ಥಳಗಳೆಂದರೆ ಬಸ್ ತಂಗುದಾಣ, ಸರ್ಕಾರಿ ಶಾಲೆಗಳು, ಹಾಲು ಉತ್ಪಾದನಾ ಸಹಕಾರ ಸಂಘ, ಅಂಗನವಾಡಿ ಕೇಂದ್ರ ಹಾಗೂ ಮುಂತಾದ ಗುಡಿ ಗೋಪುರಗಳು. ಒಂದೂವರೆ ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿರುವ ಈ ತುರ್ಚಘಟ್ಟ ಗ್ರಾಮವು ಆಪ್ತಾಸ್ ಆಯುರ್ವೇದ ಟ್ರಸ್ಟ್ ಆಯೋಜಿಸಿರುವ ಆಯುರ್ಗ್ರಾಮ 3.0 ಕಾರ್ಯಕ್ರಮಕ್ಕೆ ನಮ್ಮ ತಂಡ ಆಯ್ಕೆ ಮಾಡಿದ ಗ್ರಾಮವಾಗಿದೆ.
ನಾವು ಆಯುರ್ ಗ್ರಾಮವನ್ನು ತುರ್ಚಕಟ್ಟ ಗ್ರಾಮದಲ್ಲಿ ಆಯೋಜಿಸಲು ಮೊದಲು ನಮ್ಮ ತಂಡ ಮತ್ತು ಕಾರ್ಯದರ್ಶಿಗಳು ಒಂದು ಸಭೆ ನಡೆಸಿ ಆ ಗ್ರಾಮಕ್ಕೆ ಅನುಮತಿ ಪಡೆಯಲು ಹೊರಟೆವು. ಮೊದಲನೆಯದಾಗಿ ಗ್ರಾಮದ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜಪ್ಪನವರ ಬಳಿ ಹೋದೆವು. ಅವರು ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿ ತಮ್ಮ ಮನೆಗೆ ಕರೆದೊಯ್ದರು. ಅಲ್ಲಿ ನಮ್ಮ ತಂಡ ಅವರಿಗೆ ಆಯುರ್ ಗ್ರಾಮದ ಬಗ್ಗೆ ತಿಳಿಸಿ ತಮ್ಮ ಊರಿನಲ್ಲಿ ಆಯೋಜಿಸಲು ಕೋರಿದೆವು. ಆಗ ಅವರು ಹಿಂದೆ ಮುಂದೆ ನೋಡದೆ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗುವುದಾದರೆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರೆಂದು ನಮಗೆ ಸಂಪೂರ್ಣ ಒಪ್ಪಿಗೆ ನೀಡಿದರು. ತುರ್ಚಘಟ್ಟ ಗ್ರಾಮವು ಬೆಳವನೂರು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುವುದಾದ್ದರಿಂದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ರೂಪಾ ಎಂವಿ ಅವರ ಬಳಿ ಅನುಮತಿ ಪಡೆದೆವು. ಆಗ ಅವರು ತಮ್ಮ ಸಹಕಾರ ಎಂದಿಗೂ ಇರುತ್ತದೆ ಎಂದು ನಮಗೆ ಭರವಸೆ ನೀಡಿದರು. ಮುಂದಿನದಾಗಿ ನಾವು ಗ್ರಾಮದ ಎಲ್ಲ ಮುಖಂಡರ ಬಳಿ ತೆರಳಿ ಆಯುರ್ ಗ್ರಾಮದ ಬಗ್ಗೆ ಅವರಿಗೆ ತಿಳಿಸಿ ತಮ್ಮ ಗ್ರಾಮದಲ್ಲಿ ಆಯೋಜಿಸಲು ಅವರ ಬಳಿ ಒಪ್ಪಿಗೆ ಪಡೆದೆವು. ತದನಂತರ ಗ್ರಾಮದ ಶಾಲೆಗಳಿಗೆ ತೆರಳಿ ಅಲ್ಲಿನ ಮುಖ್ಯೋಪಾಧ್ಯಾಯರಿಗೆ ಆಯುರ್ ಗ್ರಾಮದ ಬಗ್ಗೆ ತಿಳಿಸಿ ಶಾಲೆಯ ಮಾಹಿತಿಯನ್ನು ಪಡೆದೆವು. ಹಾಗೆಯೇ CHC ಆಶಾ ಕಾರ್ಯಕರ್ತೆಯರು ಸಂಘಗಳ ಬಳಿ ತೆರಳಿ ಮಾಹಿತಿ ಪಡೆದೆವು. ಪ್ರೀ ಕ್ಯಾಂಪ್ ಸರ್ವೆ ಬೆಳವನೂರು ಗ್ರಾಮ ಪಂಚಾಯಿತಿಯ ಒಪ್ಪಿಗೆ ಪಡೆದು ನಮ್ಮ ತಂಡವು ತುರ್ಚಘಟ್ಟ ಗ್ರಾಮಕ್ಕೆ ತೆರಳಿದೆವು. ತಂಡದ ಮುಖ್ಯ ಸಂಯೋಜಕರು ತಂಡವನ್ನು 4 ಗುಂಪುಗಳಾಗಿ ವಿಭಜಿಸಿ ಪ್ರತಿ ತಂಡಕ್ಕೆ ಗ್ರಾಮದ ಎಲ್ಲ ಬೀದಿಗಳಲ್ಲಿ ತೆರಳಿ ಸಮೀಕ್ಷೆ ಮಾಡುವಂತೆ ತಿಳಿಸಿದರು. ನಮ್ಮ ತಂಡದ ಎಲ್ಲ ಸದಸ್ಯರು ಪ್ರತಿ ಮನೆಗೂ ತೆರಳಿ ಗ್ರಾಮದ ಜನರಿಗೆ ಆಯುರ್ ಗ್ರಾಮದ ಬಗ್ಗೆ ತಿಳಿಸಿ ಆಯುರ್ವೇದದ ಪರಿಚಯ ಮೂಡಿಸಿ ಸಮೀಕ್ಷೆಯ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದೆವು. ಕಣ್ಣಿನ ಸಮಸ್ಯೆ ಆತರ ಏನಾದ್ರೂ ಇದೆಯಾ? ಉರಿ ಬರೋದು ಆತರ ಮನೇಲಿ ಯಾರಿಗೂ ಇಲ್ಲ. ಎಷ್ಟು ಜನ ಇದ್ದಾರೆ ಮನೇಲಿ? 4 ಜನ. ಮತ್ತೆ ಚರ್ಮದ್ದು ಆತರ ಏನಾದ್ರು ಸಮಸ್ಯೆ ಇದೆಯಾ? ಕಡ್ತ ಬರೋದು ಆತರ ಆಗುತ್ತೆ. ಮತ್ತೆ ಇದು ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಬರೋದು ಆತರ ಏನಾದ್ರು ಆಗುತ್ತೆ ಯಾರಿಗೂ? ಹೆಲ್ತ್ ಇಶ್ಯೂಸ್ ಇದೆಯಾ? ಕಣ್ಣಿಂದು, ಕಿವಿದು, ಚರ್ಮದ ಎಲ್ಲ ಚೆನ್ನಾಗಿದೆ. ಅಲ್ಲಿನ ಜನರ ಸಮಸ್ಯೆಯ ಕುರಿತು ಮಾತನಾಡಿ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಕಾರ್ಯಕ್ರಮದ ಕುರಿತು ವಿವರಣೆಗಳಿರುವ ಕರಪತ್ರಗಳನ್ನು ಗ್ರಾಮಸ್ಥರಿಗೆ ಹಂಚಿ 7 ದಿನದ ಕ್ಯಾಂಪ್ನ ಬಗ್ಗೆ ವಿವರಣೆ ತಿಳಿಸಿದೆವು. ಹೀಗೆ ಸುಮಾರು 250ಕ್ಕೂ ಹೆಚ್ಚು ಮನೆಗಳಿಗೆ ತೆರಳಿ ಪ್ರೀ ಕ್ಯಾಂಪ್ ಸರ್ವೆಯನ್ನು ಮುಗಿಸಿದೆವು. ನಾವು ಕ್ಯಾಂಪ್ ನಡೆಸಲು ಗ್ರಾಮದ ಶ್ರೀ ಬಣದ ರಂಗನಾಥ ಸ್ವಾಮಿ ಸಮುದಾಯ ಭವನವನ್ನು ಆಯ್ಕೆ ಮಾಡಿದ್ದೆವು. ಕಾರ್ಯಕ್ರಮದ ಉದ್ದೇಶಕ್ಕೆ ಅನುಗುಣವಾಗಿ ಭವನದ ಒಳಾಂಗಣ ಹಾಗೂ ಹೊರಾಂಗಣವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಯಿತು. ನಂತರ ಭವನವನ್ನು ಅಚ್ಚುಕಟ್ಟಾಗಿ ಸಿದ್ಧಪಡಿಸಿ ಅಗತ್ಯವಿರುವ ಅಲಂಕಾರವನ್ನು ಮಾಡಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸುಂದರವಾದ ವಾತಾವರಣವನ್ನು ಸೃಷ್ಟಿಸಲಾಯಿತು. ದಿನ 1 ಉದ್ಘಾಟನಾ ಸಮಾರಂಭ.
ಮೊದಲಿಗೆ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಗಣ್ಯರಾದ ಶ್ರೀ ಶ್ರೀನಿವಾಸರವರನ್ನು, ತಿಪ್ಪಣ್ಣನವರನ್ನು, ಶಾಂತಗೌಡರು, ಚನ್ನಕೇಶವ, ಡಾಕ್ಟರ್ ಅಕ್ಬರ್ ಖಾನ್, ಅನ್ವರ್ ಬಾಷಾ, ಡಾಕ್ಟರ್ ಲಕ್ಷ್ಮೀಪತಿ ಮತ್ತು ಇತರ ಗಣ್ಯಾತಿ ಗಣ್ಯರನ್ನು ವೇದಿಕೆಗೆ ಸ್ವಾಗತಿಸಲಾಯಿತು. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ಭಗವಾನ್ ಧನ್ವಂತರಿಯನ್ನು ನೆನೆಯುತ್ತಾ ಎಲ್ಲ ಗಣ್ಯರಿಂದ ಭಗವಾನ್ ಧನ್ವಂತರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ವೇದಿಕೆಯ ಮೇಲಿರುವ ಗಣ್ಯರು ಆಯುರ್ಗ್ರಾಮ 3.0 ಅನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು. ಆಯುರ್ಗ್ರಾಮದ ಸಲುವಾಗಿ ತಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿರುವುದರ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ವೈದ್ಯು ನಾರಾಯಣ ಹರಿ ಅಂತಕ್ಕಂಥ ಅದ್ಭುತ ಮಾತು ಸಂಸ್ಕೃತ ಒಬ್ಬೊಬ್ರು ಒಂದೊಂದು ಸನಾತನ ಧರ್ಮವನ್ನ ಭಾರತೀಯ ಪರಂಪರೆಯಲ್ಲಿ ನೋಡ್ತಾ ಬಂದಾಗ ನಮ್ಗೆ ಗೊತ್ತಾಗ್ತಕ್ಕಂಥ ಒಂದು ವಿಚಾರ ಅಂತಂದ್ರೆ ಇಡೀ ವಿಶ್ವ ಆ ದಿನ ಕಾರಣಾಂತರಗಳಿಂದ ಎಲ್ಲ ಗಣ್ಯರನ್ನು ಬೇಗನೆ ಬೀಳ್ಕೊಡಲಾಯಿತು. ನಂತರ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಕಾರ್ಯದರ್ಶಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಮುಂದಿನ ಕಾರ್ಯಕ್ರಮಗಳಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ರಾಷ್ಟ್ರೀಯ ಗೀತೆ ಹಾಗೂ ರಾಷ್ಟ್ರಗೀತೆ ಹೇಳುವ ಮೂಲಕ ಉದ್ಘಾಟನಾ ಸಮಾರಂಭವನ್ನು ಮುಕ್ತಾಯಗೊಳಿಸಿದೆವು. ಉದ್ಘಾಟನಾ ಕಾರ್ಯಕ್ರಮದ ನಂತರ ಜನಜಾಗೃತಿ ಜಾಥಾವನ್ನು ನಡೆಸಿಕೊಡಲು ನಾವು ಗ್ರಾಮದ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆಯವರಲ್ಲಿ ಮನವಿ ಮಾಡಿದ್ದೆವು. ಅವರು ಆ ಮನವಿಗೆ ಸ್ಪಂದಿಸಿ 4ನೇ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟರು. ಜಾಗೃತಿ ಜಾಥಾದ ಸಂದರ್ಭದಲ್ಲಿ ಅರಿವು ಮೂಡಿಸುವ ಸಂದೇಶಗಳನ್ನು ಒಳಗೊಂಡ ಪ್ಲಗ್ ಕಾರ್ಡ್ಗಳನ್ನು ಬಳಸಲಾಯಿತು. ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಆಯುರ್ವೇದ ಪದ್ಧತಿಯ ಪ್ರತೀಕವಾಗಿ ಸಂಹಿತ ಗ್ರಂಥಗಳನ್ನು ಕೈಯಲ್ಲಿ ಹಿಡಿದು ಜಾಥಾದಲ್ಲಿ ಭಾಗವಹಿಸಿದರು. ಸಂಹಿತೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸುತ್ತಾ ತುರ್ಚಘಟ್ಟ ಗ್ರಾಮದ ಮೂಲೆ ಮೂಲೆಗೂ ಆಯುರ್ವೇದದ ಮತ್ತು ಇಂದ್ರಿಯ ಆರೋಗ್ಯದ ಬಗ್ಗೆ ಘೋಷಣೆಗಳನ್ನು ಮಾಡುತ್ತಾ ಇಡೀ ಗ್ರಾಮವನ್ನು ಸುತ್ತಿದೆವು. ದೇವರು ಅಂತ ಪೂಜೆ ಮಾಡ್ತೇವೆ. ಅವರೆಲ್ಲರೂ ಬರ್ದಿರೋ ಬುಕ್ಗಳನ್ನ ಇಬ್ಬಿಬ್ಬರಿಂದ ಒಬ್ಬೊಬ್ಬರಿಗೆ ಅನ್ನೋಂಗೆ ಎಲ್ಲರಿಗೂ ಆಯುರ್ವೇದ ವತಿಯಿಂದ ಹಮ್ಮಿಕೊಂಡಿರುವ ಆಯುರ್ಗ್ರಾಮ 3.2 ಅಲ್ಲಿ ಸುಶ್ರುತ ಆಯುರ್ವೇದ ವೈದ್ಯಕೀಯ ಕೇಂದ್ರದ ವತಿಯಿಂದ ನಾವು ಈ ಊರಿನಲ್ಲಿ ಜಾಥಾ ಹಮ್ಮಿಕೊಂಡಿದ್ದೇವೆ. ತುರ್ಚಘಟ್ಟದ ವಿದ್ಯಾರ್ಥಿಗಳ ವತಿಯಿಂದ ನಾವು ಸಂಹಿತಗಳನ್ನು ಹಿಡಿದುಕೊಂಡು ಜಾಥಾವನ್ನು ಇಂದಿನ ಸಂದೇಶ ಏನು? ಇಂದಿನ ಸಂದೇಶ ಏನು? ಇಂದ್ರಿಯಗಳೇ ನಮ್ಮ ಶಕ್ತಿ. ಇಂದ್ರಿಯಗಳೇ ನಮ್ಮ ಶಕ್ತಿ. ಇಂದ್ರಿಯಗಳೇ ಜ್ಞಾನದ ಬಾಗಿಲು. ಏನು ಕಾಪಾಡೋಣ? ಏನು ಕಾಪಾಡೋಣ? ನಮ್ಮ ಪ್ರತಿಜ್ಞೆ ಏನು? ನಮ್ಮ ಪ್ರತಿಜ್ಞೆ ಏನು? ಇಂದಿನ ಸಂದೇಶ ಕಿವಿ ಕಾಪಾಡಿ ಚೆನ್ನಾಗಿ ಕೇಳಿ. ಕಿವಿ ಕಾಪಾಡಿ ಜ್ಞಾನ ಹೆಚ್ಚಿಸಿ. ಇಂದ್ರಿಯಗಳೇ ಜ್ಞಾನದ ಬಾಗಿಲು. ನಮ್ಮ ಇಂದ್ರಿಯ ನಮ್ಮ ಹೊಣೆ. ನಮ್ಮ ಇಂದ್ರಿಯ ನಮ್ಮ ಹೊಣೆ. ನಮ್ಮ ಇಂದ್ರಿಯ ನಮ್ಮ ಹೊಣೆ. ನಮ್ಮ ಪ್ರತಿಜ್ಞೆ ಏನು? ಈ ಜಾಥಾದ ಮೂಲಕ
ನಮ್ಮ ಆಯುರ್ಗ್ರಾಮ ಪ್ರತಿಜ್ಞೆ ಏನು? 3.0 ರ ಪರಿಚಯ ಗ್ರಾಮಸ್ಥರಿಗೆ ನೀಡುವುದರ ಇಂದಿನ ಜೊತೆಗೆ ಸಂದೇಶ ಏನು? ಗ್ರಾಮಸ್ಥರು ಸಕ್ರಿಯವಾಗಿ ಭಾಗವಹಿಸುವಂತೆ ಇಂದಿನ ಆಸಕ್ತಿ ಮತ್ತು ಸಂದೇಶ ಉತ್ಸಾಹವನ್ನು ಏನು? ಮೂಡಿಸಲಾಯಿತು. ಸ್ವಸ್ಥ ಇಂದ್ರಿಯ, ಸ್ವಸ್ಥ ಭಾರತ. ಜಾಥಾ ಮುಗಿದ ನಂತರ ಜೋರಾದ ಮಳೆಯ ಕಾರಣ ಇನ್ನಾವುದೇ ಕಾರ್ಯಕ್ರಮ ಮಾಡಲು ಸಾಧ್ಯವಾಗದೆ ಮುಂದಿನ ದಿನಗಳ ಕಾರ್ಯಕ್ರಮಗಳ ಬಗ್ಗೆ ತಂಡದ ಜೊತೆ ಚರ್ಚಿಸಿ ಆ ದಿನವನ್ನು ಮುಗಿಸಿದೆವು. ದಿನ 2 ಹಿತದೃಷ್ಟಿ. ಆರೋಗ್ಯಕರ ಸಮಾಜದ ನಿರ್ಮಾಣ ಪ್ರತಿಯೊಬ್ಬರ ಸಕ್ರಿಯ ಭಾಗವಹಿಸುವಿಕೆಯಿಂದಲೇ ಸಾಧ್ಯ. ಆಯುರ್ಗ್ರಾಮ 3.0 ಕಾರ್ಯಕ್ರಮದ ಅಂಗವಾಗಿ ಮುಂಜಾನೆ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಯೋಗದ ಮಹತ್ವವನ್ನು ಗ್ರಾಮಸ್ಥರಿಗೆ ತಿಳಿಸಿ ಪ್ರತಿದಿನದ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಲಾಯಿತು. ಗ್ರಾಮದ ಜನರ ಕೋರಿಕೆಯ ಮೇರೆಗೆ ಯೋಗಾಭ್ಯಾಸವನ್ನು 2 ಸ್ಥಳಗಳಲ್ಲಿ ನಡೆಸಿಕೊಡಲಾಯಿತು. ಒಂದು ಭವನದಲ್ಲಿ, ಇನ್ನೊಂದು ಸಂಘದ ಸದಸ್ಯರ ಮನೆಯಲ್ಲಿ ಆಯೋಜಿಸಲಾಯಿತು. ಚಿಲಿಪಿಲಿ, ವಾಹನಗಳ ಸದ್ದು, ಎಲೆಗಳ ಸದ್ದು, ಯಾವುದೇ ರೀತಿಯ ಸದ್ದಾಗಿರಬಹುದು, ಅದನ್ನು ಆಲಿಸಿ ಮತ್ತೊಂದು ಬಾರಿ ಸಮ್ಮೋ ಮನಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ದೇವಾಭಾಗಂ ಯಥಾ ಪೂರ್ವೇ. ಯೋಗಾಭ್ಯಾಸದ ನಂತರ ಅವರಿಗೆ ದಂತಧಾವನ ಮತ್ತು ತ್ರಿಫಲ ಕಷಾಯದಿಂದ ಕವಲ ಗಂಡೂಷ ಮಾಡಿಸಿದೆವು. ತದನಂತರ ಮಧು ಅಂಬುವು ಈ ಋತುವಿನಲ್ಲಿ ಶ್ರೇಷ್ಠ ಎಂದು ಅವರಿಗೆ ಅದರ ಮಹತ್ವವನ್ನು ತಿಳಿಸಿ ಕುಡಿಯಲು ಕೊಟ್ಟೆವು. ನಂತರ ತಂಡದ ಸದಸ್ಯರೆಲ್ಲ ಸೇರಿ ಭಗವಾನ್ ಧನ್ವಂತರಿಗೆ ಪೂಜೆಯನ್ನು ಸಲ್ಲಿಸಿ ಶ್ಲೋಕ ಪಠನ ಮಾಡಿದೆವು. ಭಗವತೆ ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಅಶ್ವಿನೌ ತೌ ಸಹಸ್ರಾಕ್ಷಂ ಸುಮತ್ಸ್ರಿಪುತ್ರಾದಿಕಾನ್ ಮುನೀನ್ ತೇರಗ್ನಿವೇಶಾದಿಂದ್ರಮಿಮಸ್ನಿಗ್ಧ ದಕ್ಷಿಣ ಸಾಂದ್ರ ಮೃದುಸ್ತಿರಃ
मय विनाशनाय त्रैलोक्यनाथ ಶ್ಲೋಕ ಪಠಣದ ನಂತರ ಉಪಹಾರ ಸೇವಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಪೂರ್ವಭಾವಿ ತಯಾರಿ ಮಾಡಿಕೊಂಡೆವು. ಆಯುರ್ಗ್ರಾಮ 3.0 ಪ್ರತಿಯೊಂದು ದಿನವನ್ನು ಒಂದೊಂದು ನಿರ್ದಿಷ್ಟ ಇಂದ್ರಿಯಕ್ಕೆ ಮೀಸಲಿಡಲಾಯಿತು. ಅದರ ಸಲುವಾಗಿ ಈ ದಿನ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ವಿವಿಧ ರೀತಿಯ ನೇತ್ರ ಸಂಬಂಧಿತ ಸಮಸ್ಯೆಗಳನ್ನು ಹೊಂದಿದ್ದು ಹಲವಾರು ಜನರನ್ನು ಕಂಡು ಅವರ ಸಮಸ್ಯೆಗಳನ್ನು ತಿಳಿದುಕೊಳ್ಳುವ ಅವಕಾಶ ನಮಗೆ ದೊರೆಯಿತು. ಅವರಿಗೆ ಸೇಕ, ಅಶ್ವತ್ಥನ, ಪಿಂಡಿ, ತರ್ಪಣ ಮುಂತಾದ ಚಿಕಿತ್ಸೆಯನ್ನು ನೀಡಲಾಯಿತು. ಅವರ ತಪಾಸಣೆ ಮತ್ತು ಚಿಕಿತ್ಸೆಯ ಮೂಲಕ ನೇತ್ರ ರೋಗಗಳ ವಿವಿಧ ವಿಧಗಳು ಹಾಗೂ ಸೂಕ್ತ ಚಿಕಿತ್ಸಾ ಕ್ರಮಗಳ ಕುರಿತು ನಾವು ಸಾಕಷ್ಟು ಹೊಸ ವಿಷಯಗಳನ್ನು ಕಲಿತೆವು. ನೇತ್ರ ತಪಾಸಣೆಯನ್ನು ನಡೆಸಿಕೊಟ್ಟ ವೈದ್ಯರು ನಮಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ನಂತರ ಅವರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಮಯದಲ್ಲಿ ನಮ್ಮ ತಂಡ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಇಂದ್ರಿಯಕ್ಕೆ ಸಂಬಂಧಿಸಿದ ಹಲವು ಚಟುವಟಿಕೆಗಳನ್ನು ಏರ್ಪಡಿಸಿದರು. ಮಕ್ಕಳ ಜೊತೆಗೆ ಬೆರೆತು ತಾವು ಮಕ್ಕಳಾಗಿ ಆಟವಾಡಿ ತಮ್ಮ ಬಾಲ್ಯದ ದಿನವನ್ನು ನೆನಪಿಸಿಕೊಂಡು ಸಂತಸಪಟ್ಟರು. ಇದೇನೋ ಕಣ್ಣು, ಇದೇನೋ ಮೂಗು, ಇದೇ ರಕ್ಷಣೆ ನಮ್ಮ ಹೊಣೆ, ನಮ್ಮ ಹೊಣೆ. ಮಧ್ಯಾಹ್ನದ ನಂತರ ನಮ್ಮ ತಂಡ 2 ಗುಂಪುಗಳಾಗಿ ವಿವಿಧ ಶಾಲೆಗಳಿಗೆ ತೆರಳಿದೆವು. ನಮ್ಮ ಮುಖ್ಯ ಸಂಯೋಜಕರ ತಂಡ ಆಂಜನೇಯ ಪ್ರೌಢಶಾಲೆಯಲ್ಲಿ ಇಂದ್ರಿಯದ ಮಹತ್ವ ಹಾಗೂ ದಿನಚರಿಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು. ಮತ್ತೊಂದೆಡೆ ನಮ್ಮ ಇನ್ನೊಂದು ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದ್ರಿಯದ ಕುರಿತು ವಿವಿಧ ಚಟುವಟಿಕೆ ಮತ್ತು ಸ್ಪರ್ಧೆಗಳನ್ನು ಏರ್ಪಡಿಸಿದರು. ಪಂಚೇಂದ್ರಿಯ ವೆರಿ ಗುಡ್. ಮತ್ತೆ ಇನ್ನೊಂದು ಪಂಚೇಂದ್ರಿಯ ಅಂತ ಯಾಕಂದ್ರೆ ಮತ್ತೆ ಬಾಯಿ ಸ್ವಚ್ಛತೆಯನ್ನು ಕಾಪಾಡುತ್ತೆ. ಮತ್ತೆ ನಿಮ್ಮ ದಂತಗಳು, ಹಲ್ಲುಗಳ ಸ್ವಚ್ಛತೆ ಕಾಪಾಡುತ್ತೆ. ಯಾಕಂದ್ರೆ ನಿಮ್ಮ ಹಲ್ಲುಗಳು ಬಹಳ
ಮುಖ್ಯ ಏನಕ್ಕೆ? ಆಹಾರವನ್ನು ಜಗಿಲಿಕ್ಕೆ. ಓಕೆ, ಆಹಾರ ಜಗಿಲಿಕ್ಕೆ ಮಾತ್ರ ಆಗುತ್ತೆ. ದಿನ 3 ನಾದ ತರಂಗ. ಮೊದಲಿಗೆ ಭವನವನ್ನು ಸ್ವಚ್ಛಗೊಳಿಸಿ ದಿನನಿತ್ಯದಂತೆ ಬೆಳಗಿನ ಜಾವ ಎಲ್ಲ ಮನೆಗೆ ತೆರಳಿ ಅವರನ್ನು ಯೋಗಾಭ್ಯಾಸದಲ್ಲಿ ಭಾಗವಹಿಸುವಂತೆ ಉತ್ತೇಜನ ನೀಡಲಾಯಿತು. ಯೋಗಾಭ್ಯಾಸದ ನಂತರ ಯಥಾ ಪ್ರಕಾರ ದಂತಧವನ ಕವಲಗಂಡೂಷದ ನಂತರ ಅಂದಿನ ದಿನ ಕುಡಿಯಲು ಶುಂಠಿ ಕಷಾಯ ಕೊಟ್ಟೆವು. ಮುಂದಿನದಾಗಿ ಭಗವಾನ್ ಧನ್ವಂತರಿಗೆ ಪೂಜೆಯನ್ನು ಸಲ್ಲಿಸಿ ಶ್ಲೋಕ ಪಠನ ಮಾಡಲು ಪ್ರಾರಂಭಿಸಿದೆವು. ಮೊದಲಿಗೆ ಕ್ಯಾಂಪ್ಗೆ ಸಂಬಂಧಿಸಿದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದಿನ ದಿನದ ENT ಕ್ಯಾಂಪ್ ಶುರು ಮಾಡಿಕೊಂಡೆವು. ಕಿವಿ, ಮೂಗು, ಗಂಟಲಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವ ಹಾಗೂ ಅವುಗಳನ್ನು ಆರಂಭಿಕ ಹಂತದಲ್ಲಿಯೇ ಗುರುತಿಸುವ ಉದ್ದೇಶದಿಂದ ENT ತಪಾಸಣೆ ಮತ್ತು ಆರೋಗ್ಯ ಮೌಲ್ಯಮಾಪನ ಶಿಬಿರವನ್ನು ಆಯೋಜಿಸಲಾಯಿತು. ENT ಶಿಬಿರದ ನಂತರ ನಮ್ಮ ತಂಡ ಕಿವಿ, ಮೂಗು ಮತ್ತು ಗಂಟಲಿನ ಆರೋಗ್ಯದ ಬಗ್ಗೆ ಅರಿತುಕೊಂಡರು. ಸೂಕ್ತ ಆರೋಗ್ಯ ಸಲಹೆ ಮತ್ತು ಮಾರ್ಗದರ್ಶನ ಮತ್ತು ಕಿವಿ, ಮೂಗು, ಗಂಟಲಿನ ಆರೋಗ್ಯದ ಕುರಿತು ಜಾಗೃತಿಯನ್ನು ಕಲಿತರು. ಆಗಸ್ಟ್ ತಿಂಗಳ ಮೊದಲ ವಾರವನ್ನು ವಿಶ್ವ ಸ್ತನ್ಯಪಾನ ಸಪ್ತಾಹವಾಗಿ ಆಚರಿಸಲಾಗುತ್ತದೆ. ಈ ಆಚರಣೆಯ ಅಂಗವಾಗಿ ನಡೆಯುತ್ತಿರುವ ಆಯುರ್ಗ್ರಾಮ 3.0 ಶಿಬಿರದ ಸಹಯೋಗದೊಂದಿಗೆ ತುರ್ಚಘಟ್ಟ ಗ್ರಾಮದ ಅಂಗನವಾಡಿ ಕೇಂದ್ರವು ನಮ್ಮ ತಂಡದ ಜೊತೆಗೆ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಿತು. ನಂತರ ನಮ್ಮ ತಂಡದ ಮುಖ್ಯ ಸಂಯೋಜಕರು ಸ್ತನ್ಯಪಾನದ ಮಹತ್ವ, ತಾಯಿ ಮತ್ತು ಮಗುವಿನ ಆರೋಗ್ಯದಲ್ಲಿ ಅದರ ಪಾತ್ರ ಹಾಗೂ ತಾಯಂದಿರಲ್ಲಿ ಸ್ತನ್ಯಪಾನದ ಕುರಿತು ಜಾಗೃತಿ ಮೂಡಿಸಿದರು. ಮತ್ತೆ ನೀವು ಅದಕ್ಕೆ ತೊಂದರೆ ಏನಾದ್ರು ಆಗ್ತದೆ ಮಗುಗೆ ಹಾಲು ಕುಡಿಯೋಕೆ ಕಿರಿಕಿರಿ ಆಗ್ತದೆ, ಕುಡಿಸಿರೋ ಸಮಯ ಆಗ್ತದೆ ಇಲ್ಲ. ಕೊನೆಯಲ್ಲಿ ಅವರಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ನಂತರ ಅವರೆಲ್ಲರ ಜೊತೆ ಆಟವಾಡಿ ಕುಣಿದು ಕುಪ್ಪಳಿಸಿ ಕಾರ್ಯಕ್ರಮವನ್ನು ಮುಗಿಸಿದೆವು. ಆರೋಗ್ಯ ತಪಾಸಣೆ ನಡೆಸಿಕೊಟ್ಟ ವೈದ್ಯರು ನಮಗೆ ತಮ್ಮ ಅನಿಸಿಕೆಗಳನ್ನು ಹಾಗೂ ಅವರ ವೈದ್ಯ ವೃತ್ತಿಯಲ್ಲಿನ ಅನುಭವಗಳನ್ನು ಮತ್ತು ಸಲಹೆ ಸೂಚನೆಗಳನ್ನು ನೀಡಿದರು. ನಂತರ ಅವರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಮಧ್ಯಾಹ್ನದ ನಂತರ ನಮ್ಮ ತಂಡ 2 ಗುಂಪುಗಳಾಗಿ ವಿಭಜನೆಯಾಗಿ ಶಾಲೆಗಳಿಗೆ ತೆರಳಿದೆವು. ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಂಡದ ಮುಖ್ಯ ಸಂಯೋಜಕರು ಮತ್ತು ಸದಸ್ಯರು ವಿದ್ಯಾರ್ಥಿಗಳಿಗೆ ಪಿಕ್ ಆ್ಯಂಡ್ ಸ್ಪೀಕ್ ಮತ್ತು ಪಿಕ್ ಆ್ಯಂಡ್ ಆ್ಯಕ್ಟ್ ಸ್ಪರ್ಧೆಯನ್ನು ಏರ್ಪಡಿಸಿದೆವು. ಬಾಯಿ ಮಾತನಾಡಲು ಸಹಾಯ ಮಾಡುತ್ತೆ. ಗುಡ್ ಗುಡ್ ಗುಡ್.
ಮತ್ತೊಂದು ತಂಡವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದ್ರಿಯದ ಕುರಿತು ಚಟುವಟಿಕೆಗಳನ್ನು ಹಾಗೂ ವಿವಿಧ ಸ್ಪರ್ಧೆಗಳನ್ನು ನಡೆಸಿಕೊಟ್ಟರು. ಸ್ವಸ್ಥ ಸೌಂದರ್ಯ. ಸಂಜೆ ನಮ್ಮ ತಂಡವು ಶ್ರೀರಾಮ ಸಂಘದ ಸದಸ್ಯರಿಗಾಗಿ ಮಹಿಳಾ ವಿಶೇಷ ಕಾರ್ಯಕ್ರಮವನ್ನು ನಡೆಸಲಾಯಿತು. ಆರೋಗ್ಯಕರ ಚರ್ಮ ಮತ್ತು ಕೂದಲನ್ನು ಕಾಪಾಡಿಕೊಳ್ಳಲು ಸರಳವಾದ ನೈಸರ್ಗಿಕ ವಿಧಾನಗಳ ಬಗ್ಗೆ ತಿಳಿಸಲಾಯಿತು. ಅದರಲ್ಲಿ ಅಂಜನ ತಯಾರಿಸುವಿಕೆ, ಶತದೌತ ಘೃತ, ಅರಿಶಿಣದ ಫೇಸ್ ಪ್ಯಾಕ್ ಮತ್ತು ದಾಸವಾಳ ಹೂವಿನ ಹೇರ್ ಮಾಸ್ಕ್ ಹೀಗೆ ಮುಂತಾದ ಮನೆಮದ್ದುಗಳ ಬಗ್ಗೆ ಮತ್ತು ಅದನ್ನು ಉಪಯೋಗಿಸುವ ವಿಧಾನಗಳ ಬಗ್ಗೆ ತಿಳಿಸಿಕೊಟ್ಟರು. ಹೊಡಿಯುತ್ತೋ ಅವರು ಸ್ವಲ್ಪ ಕಡ್ಲೆ ಹಿಟ್ಟನ್ನ ಕಡಿಮೆ ಹಾಕೋಬೇಕು. ಒಂದ್ 5 ಎಲೆ ಹಾಕೋಣ. ನಮ್ಗೆ ಮನೆ ಮದ್ದು ಕಾರ್ಯಕ್ರಮವನ್ನು ಬಹಳ ಸುವಿಸ್ತರವಾಗಿ ನಮ್ಮ ಸುಮತಿ ಅವರು ಮತ್ತು ಅವರ ತಂಡದವರು ಹೇಳಿಕೊಟ್ಟಿದ್ದಾರೆ. ನಮ್ಗೆ ಇದರಿಂದ ಬಹಳ ಒಳ್ಳೆ ಉಪಯೋಗ ಆಗ್ತಾ ಇದೆ. ಆದ್ರಿಂದ ಅವರಿಗೆ ಮತ್ತು ಅವರ ತಂಡದವರಿಗೆ ಎಲ್ಲರಿಗೂ ಸಹ ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ. ದಿನ 4 ಚರ್ಮ ಚಮತ್ಕಾರ. ಯಥಾ ಪ್ರಕಾರ ಬೆಳಗ್ಗೆ ನಮ್ಮ ಭವನವನ್ನು ಸ್ವಚ್ಛಗೊಳಿಸಿ ನಂತರ ಯೋಗ ಶಿಬಿರವನ್ನು ಪ್ರಾರಂಭಿಸಿದೆವು. ಯೋಗಾಭ್ಯಾಸದ ನಂತರ ಇಂದ್ರಿಯ ಪ್ರತಿಜ್ಞೆಯನ್ನು ಮಾಡಿಸಿ ದಿನನಿತ್ಯದಂತೆ ಈ ದಿನವೂ ಕೂಡ ದಂತಧಾವನ, ಕವಲ ಗಂಡೂಷದ ಜೊತೆಗೆ ಸಾರಿವ ಜಲಪಾನ ಕುಡಿಯಲು ಕೊಟ್ಟೆವು. ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ ಎಂಬ ತತ್ವದಡಿ ನನ್ನ ಕುಟುಂಬ ಮತ್ತು ಸಮಾಜದಲ್ಲಿ ಇಂದ್ರಿಯ ಆರೋಗ್ಯದ ತದನಂತರ ಗ್ರಾಮದ ಸದಸ್ಯರು 3 ದಿನಗಳ ಯೋಗ ಮತ್ತು ದಿನಚರ್ಯದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು. ವ್ಯಾಯಾಮ ಮಾಡೋ ಸ್ಟೇಜ್ ಇಲ್ಲ ಅಂತ ಇಟ್ಕೊಟ್ರಿ ಮನೆಯಾಗೆ ಇದನ್ನೆಲ್ಲ ನೆಲ ಕಸ ನೆಲ ಎಲ್ಲ ಮಾಡ್ತೀರಿ. ಎಲ್ಲ ಓಡಿಸ್ಬೇಕು. ಅಷ್ಟೇ ಮಾಡ್ತಿದ್ವಿ. ಇವಾಗ ವಾಕ್ ಬಿಟ್ಟು ಇಲ್ಲಿ ಯೋಗ ಕ್ಲಾಸಿಗೆ ಬರ್ತಾ ಇದಾವಿ. ಬಹಳ ಫ್ರೀ ಅನಿಸ್ತಾ ಐತಿ. ಮೈಯೆಲ್ಲ ಒಂದ್ ಸ್ವಲ್ಪ ಏನೋ ನಮಗೆ ಹೊಸದು ಇದು ಅನಿಸ್ತಾ ಐತಿ. ತುಂಬಾ ಥ್ಯಾಂಕ್ಸ್. ಈ ಯೋಗ ಮಾಡೋದ್ರಿಂದ ಮನೇಲಿ ನಾವು ಸುಮ್ಮನೆ ಲೈಟಾಗಿ ಎದ್ದೊಳ್ತಿದ್ವಿ, ಅದನ್ನು ಒಂದು ಉಪಯೋಗ ಆಯ್ತು. ಆಮೇಲೆ ನಮಗೆ ಕಾಲ್ ನೋವೆಲ್ಲ ಇತ್ತು, ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗಿದೆ. ಇದನ್ನ ಕಳಿಸ್ಕೊಬಿಡ್ತೀವಿ ನೀವು ಮನೆ ಮಾಡ್ಬೇಕು. ಅದಕ್ಕೋಸ್ಕರನೇ ಬರ್ತದೆ ಈಗ ಯೋಗ ಮಾಡಕ್ಕೆ ಕೈ ಕಾಲ ಎಲ್ಲ ನೋವು ಬರುತ್ತೆ. ಈಗ ಒಂದ್ ಸ್ವಲ್ಪ ಮಾಡುತ್ತೆ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ದಿನನಿತ್ಯದಂತೆ ಭಗವಾನ್ ಧನ್ವಂತರಿಗೆ ಪೂಜೆಯನ್ನು ಸಲ್ಲಿಸಿ ಶ್ಲೋಕ ಪಠನ ಮಾಡಿದೆವು. ಪಂಚ
ಅಂದಿನ ದಿನ ಕಾರ್ಯಕ್ರಮದ ಸಂಯೋಜಕರ ಹುಟ್ಟುಹಬ್ಬವಿರುವುದರಿಂದ ಅವರಿಗೆ ಶುಭ ಕೋರಿ ಎಲ್ಲರೂ ಸಂತಸ ಪಟ್ಟೆವು. ನಾಲ್ಕನೇ ದಿನದಂದು ಚರ್ಮಕ್ಕೆ ಸಂಬಂಧಿಸಿದ ತಪಾಸಣೆ ಇರುವ ಕಾರಣ ಅದಕ್ಕೆ ಚರ್ಮ ಚಮತ್ಕಾರ ಎಂದು ಹೆಸರಿಡಲಾಯಿತು. ನಂತರ ಚಿಕಿತ್ಸೆಗೆ ಆಗಮಿಸಿದ ರೋಗಿಗಳಿಗೆ ವೈದ್ಯರು ಆರೋಗ್ಯ ಮತ್ತು ಚಿಕಿತ್ಸೆಗೆ ಸಂಬಂಧಿಸಿದ ಅಗತ್ಯ ಮಾಹಿತಿಯನ್ನು ನೀಡಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಂತರ ಚರ್ಮಕ್ಕೆ ಸಂಬಂಧಿಸಿದ ಆರೋಗ್ಯ ಶಿಬಿರ ಪ್ರಾರಂಭಿಸಿದೆವು. ಆರೋಗ್ಯ ತಪಾಸಣೆ ನಡೆಸಿಕೊಟ್ಟ ವೈದ್ಯರು ಕಾರ್ಯಕ್ರಮದ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು. ನಂತರ ಅವರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಶಿಬಿರದ ಸಮಯದಲ್ಲಿ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರ ಕೋರಿಕೆಯ ಮೇರೆಗೆ ವಿದ್ಯಾರ್ಥಿಗಳ ತೂಕ, ಎತ್ತರ ಮತ್ತು ಇಂದ್ರಿಯ ಶುಚಿತ್ವವನ್ನು ಗಮನಿಸಿ ನಮ್ಮ ತಂಡದ ಮುಖ್ಯ ಸಂಯೋಜಕರು ಮಕ್ಕಳ ಪೌಷ್ಟಿಕಾಂಶದ ಕುರಿತು ಮಾಹಿತಿ ನೀಡಿದರು. ಮಧ್ಯಾಹ್ನದ ನಂತರ ನಮ್ಮ ತಂಡ 2 ಗುಂಪುಗಳಾಗಿ ವಿಭಜನೆಯಾಗಿ ಒಂದು ತಂಡ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಅವರ ಪಾಲಕರಿಗೆ ಋತುಚಕ್ರದ ಶುಚಿತ್ವದ ಬಗ್ಗೆ ಮಾಹಿತಿಯನ್ನು ತಿಳಿಸಿ ನಂತರ ವಿದ್ಯಾರ್ಥಿಗಳಿಗೆ ಇಂದ್ರಿಯದ ಕುರಿತು ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದರು. ಇನ್ನೊಂದೆಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಇಂದ್ರಿಯದ ಬಗ್ಗೆ ಅರಿವು ಮೂಡಿಸುವ ಅನಿಮೇಟೆಡ್ ವಿಡಿಯೋಗಳ ಪ್ರದರ್ಶನವನ್ನು ನಡೆಸಲಾಯಿತು. 5 ಇಂದ್ರಿಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ನಮ್ಮ ಸುತ್ತಲಿನ ಜಗತ್ತನ್ನು ಅರಿಯಲು ಸಹಾಯ ಮಾಡುತ್ತವೆ. ಜೀವನವನ್ನು ಸುಂದರವಾಗಿಸುತ್ತವೆ. ಅವುಗಳನ್ನು ಪ್ರೀತಿಯಿಂದ ಕಾಪಾಡೋಣ. ಧನ್ಯವಾದಗಳು. ಸಂಜೆಯ ಮೇಲೆ ನಾವು ಬೀದಿ ನಾಟಕ ನಡೆಸಲು ಗ್ರಾಮದ ಬಸ್ ತಂಗುದಾಣದ ಮುಂದೆ ಸೇರಿದೆವು. ವಿದ್ಯಾರ್ಥಿಗಳಿಂದ ಬೀದಿ ನಾಟಕ ಇರುತ್ತದೆ. ಹಾಗಾಗಿ ಎಲ್ಲ ಪ್ರೇಕ್ಷಕರು ಬಸ್ಗಾಗಿ ಎಲ್ಲರೂ ಬನ್ನಿರಿ, ಆರೋಗ್ಯ ದೀಪ ಹಚ್ಚೋಣ, ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ, ಇದೇ ನಮ್ಮ ಜೀವನದ ಮಂತ್ರ. ನಂತರ ನಮ್ಮ ತಂಡದಿಂದ ಇಂದ್ರಿಯ ಜಾಗೃತಿ ಬೀದಿ ನಾಟಕವನ್ನು ಪ್ರದರ್ಶಿಸಿದೆವು. ವಿಡಿಯೋ ಗೇಮ್ಸ್ ಎಲ್ಲ ಹಿಂಗೆ ನೋಡ್ತಿದ್ರೆ ಹಿಂಗೆ ಆಗೋದು. ಬರೀ ರೀಲ್ಸ್ ನೋಡ್ತೀರಾ, ಇನ್ನೇನು ನಿಮ್ದೊಂದು ಪ್ರಾಬ್ಲಮ್ ಬರೆಯೋಕ್ಕೆ. ಬಲಗಡೆಯಿಂದ ಉಸಿರನ್ನ ತಗೊಂಡು ಬಲಗಡೆಯಿಂದಾನೇ ಹೊರಗಡೆ ಬಿಡ್ತಾ ಹೋಗ್ಬೇಕು. ಧನ್ಯವಾದಗಳು. ಆ ಬೀದಿ ನಾಟಕದ ಕಾರ್ಯಕ್ರಮ ಏನಿದೆಯಲ್ಲ ಅದು ತುಂಬಾ ಮೆಸೇಜ್ ಇತ್ತು. ಅಂದ್ರೆ ಜನಸಾಮಾನ್ಯ ವರ್ಗದಲ್ಲಿ ನಮ್ಮ ಹಳ್ಳಿ ಜನ ಏನಿದಾರಲ್ಲ, ಹಳ್ಳಿ ಜನಗಳಿಗೆ ಈ ಮೊಮ್ಮಕ್ಕಳನ್ನ ಈ ಬೇಕರಿಗಳ ಹತ್ರದಲ್ಲಿ ಇರ್ತವೆ, ಮನೆ ಫುಡ್ ಇರಲ್ಲ, ಅವನ್ನೆಲ್ಲ ತಿನ್ನಬಾರ್ದು ಅಂತ ಒಂದು ಸಲಹೆ ಸೂಚನೆಗಳನ್ನ ಹೇಳಿದ್ರು. ತುಂಬಾ ಒಳ್ಳೇದಾಯ್ತು ಅದನ್ನ. ಆಮೇಲೆ ಒಳ್ಳೆ ಹಣ್ಣುಗಳನ್ನ ಮತ್ತೆ ಒಳ್ಳೆ ಫುಡ್ನ ಕೊಡಿ ಅನ್ನೋದನ್ನ ಮಾರ್ಗವಾಗಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾನು ತುಂಬಾ. ಈಗ ನಮ್ಮ ಮಕ್ಕಳು ಇದೇ ಚಾಳಿ ಮಾಡ್ತಾ ಇದಾರೆ, ಅದನ್ನೆಲ್ಲ ಬಿಡಿಸ್ತವೆ.
ಆದಿ ಬೀದಿ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟರು. ಒಳ್ಳೆಯದು ಇದು. ಥ್ಯಾಂಕ್ಸ್ ಕೊಡ್ಬೇಕು. ಮುಂದೆ ನಾವು ಮುಂದೆ ಹೋಗ್ಬೇಕು. ಇದು ಅದ್ರ ಜೊತೆಗೆ ಯೋಗಾಭ್ಯಾಸದ ಬಗ್ಗೆ ಹೇಳಿದ್ರು. ಅದು ತುಂಬಾ ಎವ್ರಿ ಡೇ ಅಂದ್ರೆ ಪ್ರತಿದಿನದ ಅಭ್ಯಾಸದಲ್ಲಿದ್ರೆ ತುಂಬಾ ಉತ್ತಮ ಆರೋಗ್ಯವನ್ನ ಸಮಾಜದಲ್ಲಿ ಇಟ್ಕೋಬಹುದು ಅಂತೇಳಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಒಳ್ಳೇದಾಗ್ಲಿ, ಆ ಮಕ್ಕಳಿಗೆ ಎಲ್ಲರಿಗೂ ಯಶಸ್ಸು ಸಿಗ್ಲಿ ಅಂತೇಳಿ ನಾವು ಕೇಳ್ಕೊತೀವಿ. ದಿನ 5 ಇಂದ್ರಿಯ ಮಿತ್ರ. ದಿನನಿತ್ಯದಂತೆ ಯೋಗಾಭ್ಯಾಸವನ್ನು ಮುಗಿಸಿ ಸಂಘದ ಸದಸ್ಯರ ಕೋರಿಕೆಯ ಮೇರೆಗೆ BP ಮತ್ತು ಶುಗರ್ ತಪಾಸಣೆಯನ್ನು ನಡೆಸಿದೆವು. ಅಂದಿನ ದಿನ ಶುಂಠಿ ಕಷಾಯ ಹಾಗೂ ರಸಾಯನವನ್ನು ಸೇವಿಸಲು ಹಂಚಿದೆವು. ಮುಂದಿನದಾಗಿ ಯಥಾ ಪ್ರಕಾರ ಭಗವಾನ್ ಧನ್ವಂತರಿಗೆ ಪೂಜೆಯನ್ನು ಸಲ್ಲಿಸಿ ಶ್ಲೋಕ ಪಠನ ಮಾಡಿದೆವು. ತದನಂತರ ದಿನನಿತ್ಯದಂತೆ ಆರೋಗ್ಯ ಶಿಬಿರವನ್ನು ಪ್ರಾರಂಭಿಸಿದೆವು. ಆರೋಗ್ಯ ಶಿಬಿರದ ನಂತರ ವೈದ್ಯರಿಂದ ಸಲಹೆಗಳನ್ನು ಪಡೆದು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆಯುರ್ಗ್ರಾಮ 3.0 ಶಿಬಿರದ ಅಂಗವಾಗಿ ಇಂದ್ರಿಯಗಳ ಆರೋಗ್ಯದ ಕುರಿತು ವಿಶೇಷ ಪ್ರದರ್ಶನವನ್ನು ಆಯೋಜಿಸಲಾಯಿತು. ವಿವಿಧ ಮಾದರಿಗಳು ಮತ್ತು ಚಾರ್ಟ್ಗಳ ಮೂಲಕ ಇಂದ್ರಿಯಗಳ ಕಾರ್ಯವಿಧಾನ ಹಾಗೂ ಅವುಗಳ ಸಂರಕ್ಷಣೆಯ ಬಗ್ಗೆ ತಿಳಿಸಲಾಯಿತು. ಪ್ರತಿಯೊಂದು ಇಂದ್ರಿಯದ ಆರೋಗ್ಯಕ್ಕೆ ಅಗತ್ಯವಾದ ಆಹಾರ ಪದ್ಧತಿ, ಔಷಧಿಗಳು ಮತ್ತು ಚಿಕಿತ್ಸಾ ವಿಧಾನಗಳನ್ನು ಪ್ರಾಯೋಗಿಕವಾಗಿ ವಿವರಿಸಲಾಯಿತು. ನಂತರ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೂ ಪ್ರದರ್ಶನಕ್ಕೆ ಆಹ್ವಾನ ನೀಡಿ ಅವರಿಗೂ ಕೂಡ ಇಂದ್ರಿಯದ ಮಹತ್ವವನ್ನು ಪ್ರಾಯೋಗಿಕವಾಗಿ ತಿಳಿಸಿಕೊಡಲಾಯಿತು. ಪ್ರದರ್ಶನದಲ್ಲಿ ವಿವಿಧ ಪೋಸ್ಟರ್ಗಳನ್ನು ಕೂಡ ಪ್ರದರ್ಶಿಸಲಾಯಿತು. ಇಂದ್ರಿಯಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ದಿನಚರ್ಯೆ ಹಾಗೂ ಅವುಗಳ ಮಹತ್ವವನ್ನು ಈ ಪೋಸ್ಟರ್ಗಳ ಮೂಲಕ ಸರಳವಾಗಿ ವಿವರಿಸಲಾಯಿತು. ಸಾಯಂಕಾಲ ಗ್ರಾಮಸ್ಥರ ಮನೆ ಮನೆಗೆ ತೆರಳಿ ಮನೆಮದ್ದು ಕಾರ್ಯಕ್ರಮವನ್ನು ಆಯೋಜಿಸಿ ಔಷಧಿಯ ತಯಾರಿಕೆ ಹಾಗೂ ಅದರ ಮಹತ್ವವನ್ನು ಅವರಿಗೆ ತಿಳಿಸಿಕೊಡಲಾಯಿತು. ಇರುತ್ತೆ. ಇವಾಗ ಮಕ್ಕಳು ತುಂಬಾ ಮೊಬೈಲ್ ಯೂಸ್ ಮಾಡಿ 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 ಅವ್ರಿಗೆ ಸಣ್ಣ ವಯಸ್ಸಿಗೆ ಕನ್ನಡಕ ಬಂದಿರುತ್ತೆ, ಹೌದಾ? ಸೊ ಆ ತರ ಬರ್ಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪಿಂದು ಕಣ್ಣಿಗೆ
ಒಂದು ವಾರ 15 ದಿನ ಅದು ಹಚ್ಕೊಳ್ಳೋದ್ರಿಂದ ಏನು ಗೊತ್ತಾಯ್ತು. ಇದು ಏನು ಕಾಟನ್ ಇದನ್ನ ಒಂದು 7 days ಆದಾದ್ರೂ ಒಂದು ಚಿಕ್ಕ ದಿನ 6 ಮನಃಶಾಂತಿ. ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿಯ. ದಿನನಿತ್ಯದಂತೆ ಯೋಗ ಶಿಬಿರವನ್ನು ನಡೆಸಿಕೊಟ್ಟು ನಂತರ ಎಲ್ಲರ ಬಳಿ 1 ವಾರದ ಶಿಬಿರದ ಅನುಭವಗಳನ್ನು ಹಾಗೂ ಅವರಲ್ಲಾದ ಬದಲಾವಣೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಕೋರಿದೆವು. ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ ಆಯ್ತು ಅನ್ಸುತ್ತೆ, ಎಕ್ಸ್ಪೆಷಲಿ ನನಗೆ. ನೀವು ಈಗ 7 ದಿನ ಯೋಗ ಕ್ಲಾಸ್ ಹೇಳ್ಕೊಡ್ತಿದ್ದೀರಿ ಅಂತ ಗೊತ್ತಾದ್ಮೇಲೆ ನಾವು ಈಗ ಆನೆವದಾಗಲಿ ಈಗ 5 ಗಂಟೆ ಎದ್ದಾಳ್ತಾ ಇದೀವಿ. ಮುಂಚೆಲ್ಲ 6:15ಕ್ಕೆ ಎದ್ದಾಳ್ತಿದ್ವಿ. ಮುಂಚೆಲ್ಲ ಇತ್ತು ನಮಗೆ, ನಾವು ಎದ್ದಾಳ್ಬೇಕು, ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು, ನಮಗೆ ಯೋಗ ಅದೆಲ್ಲ ಇಂಟ್ರೆಸ್ಟ್ ಇದೆ. ಆದರೆ ನಮ್ಗೆ ಯಾರು ಹೇಳ್ಕೊಳ್ಳೋದು ಇದ್ದಿಲ್ಲ. ಈಗ ನೀವು 7 ದಿವಸ ಕ್ಯಾಂಪ್ ಹಾಕಿ ನಮ್ಮ ಆಸೆ ಈಡೇರಿಸಿದ್ದೀರಿ ಅಂತ ತಿಳ್ಕೊಬೇಕು. ಇವಾಗ ಈ ಒಂದು 7 ದಿವಸದಲ್ಲಿ ನಮ್ಮನ್ನು 5 ಗಂಟೆಗೆ ಎಬ್ಬರಿಸಿ ಒಂದು ವ್ಯಾಯಾಮ ಮಾಡಲೇಬೇಕು ಅನ್ನೋ ನಮಗೆ ಒಂದು ಮನಸ್ಸಿನಲ್ಲಿ ಉರುಪು ತುಂಬಿದ್ದು. ನಮ್ಮ ಎಲ್ಲರ ಪರವಾಗಿ, ನಮ್ಮ ಊರಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು, ಥ್ಯಾಂಕ್ ಯು. ಇದರಲ್ಲಿ ನಮ್ಮ ಹಳ್ಳಿಗೆ ಬಂದು ಕೃಷ್ಣಪಟ್ಟಣದಲ್ಲಿ ತುಂಬಾ ಅನುಕೂಲ ಮಾಡಿಕೊಟ್ರಿ. ಅದು ನಮ್ಗೆ ಇನ್ನೂ ಅನುಕೂಲ ಬೇಕಾಗಿತ್ತು. ಅಂದಿನ ದಿನವೇ ಗ್ರಾಮದಲ್ಲಿರುವ ಒಬ್ಬರು ಒಳ್ಳೆಯ ಯೋಗಪಟು ಅವರನ್ನು ನಮ್ಮ ಶಿಬಿರಕ್ಕೆ ಆಹ್ವಾನಿಸಿ ಅವರಿಂದ ಯೋಗದ ಮಹತ್ವ ಹಾಗೂ ಪ್ರಯೋಗವನ್ನು ನಮಗೆ ತರಬೇತಿ ನೀಡಲು ಕೋರಿದೆವು. ಮುಂದ್ಗಡೆ ಬಾಗಿ ಈ ಒಂದು ಪ್ರದೇಶ ಕಾಲಿಗೆ ಎದೆಯನ್ನ ಹಚ್ಚಬೇಕು ನಾವು. ಈ ಒಂದು ಆಸನವನ್ನ ನಾವು ಮಾಡಿದ್ವಪ್ಪ ಅಂದ್ರೆ ಸಂಪೂರ್ಣವಾಗಿ ಏನಾಗತ್ತಂದ್ರೆ ಬ್ರಹ್ಮಚರ್ಯದ ಪಾಲನ ನಮಗೆ ಏನಾಗತ್ತಂದ್ರೆ ಆಗ್ತಾ ಹೋಗುತ್ತೆ. ಇಷ್ಟು ಹಾಕೊಂಡ್ಬಿಟ್ಟು ಕೈಯನ್ನು ಮುಗಿಸ್ಕೊಳ್ಬೋದು. ಇದರಲ್ಲಿ ಏನಾಗುತ್ತಂದ್ರೆ ಇನ್ನು ಅನೇಕವಾಗಿರುವಂತಹ ಆಸನಗಳು ಬರ್ತಾ ಹೋಗುತ್ತೆ. ಇದು ಒಂದೇ. ಕೊನೆಯಲ್ಲಿ ಅವರ ಅತ್ಯುತ್ತಮ ಯೋಗ ಪ್ರಯೋಗಕ್ಕೆ ನಮ್ಮ ತಂಡದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ನಮ್ಮ ತಂಡದ ಸದಸ್ಯರು ಮತ್ತು ಮುಖ್ಯ ಸಂಯೋಜಕರು ಆಂಜನೇಯ ಸರ್ಕಾರಿ ಪ್ರೌಢಶಾಲೆಗೆ ತೆರಳಿ ಅಲ್ಲಿನ ಮಕ್ಕಳಿಗೆ ಧನ್ವಂತರಿ ಮಂತ್ರ ಹಾಗೂ ಯೋಗಾಭ್ಯಾಸ ಹೇಳಿಕೊಟ್ಟು ನಂತರ ಸದೃತ ಪಾಲನೆಯನ್ನು ಕೂಡ ಅವರಿಗೆ ತಿಳಿಸಿಕೊಟ್ಟರು. ಆಯುರ್ಗ್ರಾಮ 3.0 ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ನಾಟ್ಯ ವೈದ್ಯರಾದ ಶಿವಕುಮಾರಪ್ಪ ಅವರನ್ನು ಸಂಪರ್ಕಿಸಿ ಅವರೊಂದಿಗೆ ಔಷಧೀಯ ಸಸ್ಯಗಳ ಸಂಗ್ರಹಣೆಯ ಸ್ಥಳಕ್ಕೆ ಭೇಟಿ ನೀಡಿದೆವು. ಅವರು ವಿವಿಧ ಔಷಧೀಯ ಸಸ್ಯಗಳನ್ನು ಪರಿಚಯಿಸಿ ಅವುಗಳ ಉಪಯೋಗಗಳು ಹಾಗೂ ಸಾಂಪ್ರದಾಯಿಕವಾಗಿ ಬಳಸುವ ವಿಧಾನಗಳನ್ನು ಪ್ರಾಯೋಗಿಕವಾಗಿ ತಿಳಿಸಿಕೊಟ್ಟರು. ಆ ಜಾಗದಾಗ ಹಿಂಗೆ ಇಟ್ಕೊಂಡಾಗ ಅಷ್ಟೇ, ಈ ಕಡೆ ಕಾಟನ್ ಇರಬೇಕು, ತೂತು ಬರ್ತತಿಲ್ಲದ್ರೆ ಇದು ಬರ್ತದ್ರ ಕೆಮ್ಮು 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 ಇದ್ರ ಕಾಯಿ ಇರ್ತಾವ. ಮೂತ್ರದಾಗ ಕಲ್ಲು ಇರ್ತಾವಲ್ಲ, ಜಳ ಜಳ ಅದನ್ನ ಬೇಸಿ ಅಂತ ತಿಂತ್ರಿ. ಬೇರೆ ಐತ್ ನೋಡಿ ಮೂತ್ರ ಕೋಶ. ಇಲ್ಲೈತ್ ನೋಡಿ ಬೇರು ಎರಡು ಅಲ್ಲದಂಗ ಇರ್ತದ ಬೇರು ಬಡ್ಡೆಗೆ ನೋಡ್ರಿ. ಯಾವ್ದಲ್ಲ ಕುಟ್ಟಣಿಗೆಲ್ಲ ಕುಟ್ತೀರಾ? ಕುಟ್ಬೋದು. ಕುಟ್ಬಿಟ್ಟು ಅದು ಏನು ಪೇಸ್ಟ್ ಇದಕ್ಕೆ ಹಾಕೋದು ಹಾಲಿಗೆ. ಇದು ಉಗುರು ಸುತ್ತಿಗೆ ಹಾಕ್ಬೇಕು. ಸಣ್ಣ ಕರ್ದು ಹಿಂಗ್ ಮೆತ್ತಿ ಬಿಟ್ರೆ ಸಾಕು, ಗಟ್ಟಿ ಹಿಡಿದು ಬಿಡ್ತೈತ್ರಿ ಉಗುರು. ಗಟ್ಟಿ ಹಿಡಿದು ಅದು ಉಗುರು ಕೆಡೋದೇ ಅಲ್ಲ. ಒಂದೇ ದಿವ್ಸಕ್ಕೆ ತಟ್ಬಿಟ್ಟಲ್ಲ, ಎಲ್ಲ ಹಿಂಗ ಕೈ ನಿಂಬೆ ಹುಳಿ ಹಿಂಡ್ಕೊಂತಾರೆ, ನಿಂಬೆಕಾಯಿ ಹಿಂಡ್ಕೊಂತಾರೆ. ಈ ಅನುಭವವು ಸ್ಥಳೀಯ ಜಾನಪದ ವೈದ್ಯಕೀಯ ಜ್ಞಾನವನ್ನು ಅರಿಯಲು ನಮಗೆ ಅಮೂಲ್ಯವಾದ ಅವಕಾಶವಾಯಿತು. ನಂತರ ಅವರನ್ನು ನಮ್ಮ ಶಿಬಿರಕ್ಕೆ ಆಹ್ವಾನಿಸಿ
ನಮ್ಮಲ್ಲಿದ್ದ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಸೂಕ್ತ ಉತ್ತರ ಹಾಗೂ ಮಾರ್ಗದರ್ಶನವನ್ನು ಪಡೆದೆವು. ಅವರ ಅಮೂಲ್ಯ ಜ್ಞಾನ ಮತ್ತು ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿ ಅವರನ್ನು ಹೃದಯಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ದಿನ 7 ಸಮಾರೋಪ ಸಮಾರಂಭ. ಯಜಮಾನಸ್ಯ ನಾಮಧೇಯಸ್ಯ ಚಂದ್ರಶೇಖರ ನಾಮಧೇಯಸ್ಯ ಪಶ್ಯೇಮಾಕ್ಷಿರಜುತ್ರಾಹ ಸ್ಥಿರೈ ರಂಗೈ ಸ್ತುಷ್ಟುಭಾಗಂ ಸ್ವಸ್ತನೋಭಿಃ ವಿಷೇಮ ದೇವಹಿತಂ ಯದಾ ಜಪ ಅಭಿಷೇಕೆ ಯೋಗಃ ರಮಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಇಂಡಿಯಾ ಸ್ವಸ್ಥ ಭಾರತ ಎಂಬ ಮಹತ್ತರ ಆಶಯದೊಂದಿಗೆ ಆರಂಭವಾದ ಈ ಆಯುರ್ಗ್ರಾಮದ ಮುಖ್ಯ ಉದ್ದೇಶ ಪಂಚೇಂದ್ರಿಯಗಳ ಮಹತ್ವವನ್ನು ಗ್ರಾಮಗಳಿಗೆ ತಿಳಿಸುವುದಾಗಿತ್ತು. ಅದರ ಅಂಗವಾಗಿ ಸುಶ್ರುತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ವತಿಯಿಂದ ಆಯುರ್ಗ್ರಾಮದ 3ನೇ ಆವೃತ್ತಿಯನ್ನು ತುರ್ಚಘಟ್ಟದ ಗ್ರಾಮದಲ್ಲಿ ನೆರವೇರಿಸಲಾಯಿತು. ನಮಸ್ಕಾರಗಳು. ಈಗ ನಮಗೆ ಒಂದು ಆಯುರ್ಗ್ರಾಮದಿಂದ ನಮಗೆ ಒಂದು ಬೆಳಗ್ಗೆ 5 ಗಂಟೆಗೆ ಎದ್ದೇಳೋ ಒಂದು ನಮಗೆ ಒಂದು ಕೆಲಸ ಮಾಡಿಕೊಡ್ತಾರೆ. ಎಲ್ಲ ಆಗ್ತಾ ಇದ್ರಿ, ಅದಕ್ಕೆಲ್ಲ ಗುಳಿಗೆ ಔಷಧಿ ಕೊಟ್ಟಿದ್ದಾರೆ. ತಗೊಳೋದ್ರಿಂದ ನಮಗೆಲ್ಲ ತುಂಬಾ ಅನುಕೂಲ ಆಗಿದೆ. ಅವರ ಅಭಿಪ್ರಾಯಗಳಿಂದ ನಮಗೆ ತುಂಬಾ ಸಹಕಾರ. ಮತ್ತೆ ನಮ್ಮ ವೈದ್ಯಾಧಿಕಾರಿ ತಂಡಕ್ಕೆ ಒಂದಿಷ್ಟು ಆಹಾರ ನಿಯಮ, ಯೋಗದ ಬಗ್ಗೆ ಜಾಗೃತಿ, ಗೃಹಿಣಿಯರಿಗೆ ಮನೆಮದ್ದು ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಅರಿವನ್ನು ಮೂಡಿಸಿ ಈ ಗ್ರಾಮದ ಗ್ರಾಮಸ್ಥರಿಗೆ ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆದಿದ್ದಾರೆ. ಈ ಸಮಯದಲ್ಲಿ ನಾನು ನಮ್ಮ ವೈದ್ಯಕೀಯ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುರ್ಚಘಟ್ಟದ ಜನರ ಕೇಳಿರಿ, ನಾವು ಹೇಳಾಕ ಬಂದೀವಿ ಇಂದ್ರಿಯದ ಮಹತ್ವದ ಹಾಡನ್ನ, ಇಂದ್ರಿಯದ ಮಹತ್ವದ ಹಾಡನ್ನ. ಅತಿಯಾದ ಫೋನ್ ಬಳಕೆ ಮಾಡಿ ಕಣ್ಣನ್ನ ಕಳ್ಕೊಬ್ಯಾಡ್ರಿ. ಚರ್ಮಕ್ಕೆ ಬೇಕು ಒಳ್ಳೆ ಪೋಷಣೆ, ಚರ್ಮಕ್ಕೆ ಬೇಕು ಒಳ್ಳೆ ಪೋಷಣೆ. ಎಣ್ಣೆ ಮಸಾಜ್ ಮಾಡ್ಕೊಂಡ್ರೆ ರೋಗ ನಿವಾರಣೆ. ಇಂದ್ರಿಯದ ಮಹತ್ವದ ಹಾಡನ್ನ. ಹಾಗೂ ನಾನು ರಂಗನಾಥ ಸ್ವಾಮಿಯಲ್ಲಿ ಬೇಡ್ಕೊಂತೀನಿ, ನನಗೆ ಪ್ರಥಮ ಬಹುಮಾನ ಸಿಗಲಿ ಹಾಗೂ ಗ್ರಾಮಸ್ಥರ ಹತ್ರಲ್ಲೆಲ್ಲ ಆಶಿಸ್ತೀನಿ. ನೀವು ಆಶೀರ್ವಾದ ಮಾಡ್ರಿ ನಮ್ಮ ಹುಡುಗರಿಗೆ.
ಇರುತ್ತಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ